ಕೆಳಗಡೆ ಕೂತ ಅಭ್ಯಾಸನೇ ಇಲ್ಲ, ಕಾಲು ಜುಮ್ಮು ಹಿಡಿತಾ ಇದೆ. ಅಯ್ಯೋ, ನಾನು ಇವಳನ್ನ ಕರ್ದೇ ಇರಲಿಲ್ಲ, ಇವಳು ಯಾಕೆ ಬಂದ್ಲು? ಅಯ್ಯೋ, ಬೆನ್ನು ಸೊಂಟನೂ ನೋವ್ತಾ ಇದೆ. ಸ್ಟೂಲ್ ಹಾಕೊಂಡ್ಬಿಡ್ಲಾ? ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ದೇವ್ರೆ, ನಮ್ಮ ಅತ್ತೆಗೆ ನನ್ನ ಗಂಡಂಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಕೊಂಕ್ ಮಾತಾಡೋದನ್ನ ನಿಲ್ಸಂಗ್ ಮಾಡಪ್ಪ. ಪೂಜೆ ಮಾಡ್ಸಕ್ಕೆ 25,000 ರೂಪಾಯಿ ತಗೊಂಡಿದ್ದಾರೆ. ಇಷ್ಟೇನಾ ಸಾಮಾನು ತಂದಿರೋದು? ಹೋಗ್ಲಿ ಬಿಡು, ಒಟ್ನಲ್ಲಿ ಒಳ್ಳೇದಾಗೋ ಥರ ಮಾಡಿಸಿದ್ರೆ ಸಾಕಪ್ಪ. 10 ಬೆರಳ್ಗೆ 7 ಉಂಗ್ರ ಹಾಕೊಂಡಿದ್ದಾರೆ ಇವರು. ಒಳ್ಳೆ ಸಂಪಾದನೆ ಇರ್ಬೋದು ಪೂಜೆ ಮಾಡಿಸೋ ಬಿಸ್ನೆಸ್ಸಲ್ಲಿ. ದೇವ್ರೆ, ಈ ಸರ್ತಿ ಪೂಜೆ ಇನ್ಕ್ರಿಮೆಂಟ್ ನನ್ಕಿಂತ ಕಡಿಮೆ ಇರ್ಲಪ್ಪ. ಹಾಗೆ ಆ ಪ್ರವೀಣ್ಗೆ ಪ್ರಮೋಷನ್ನು ಆಗದೆ ಇರ್ಲಪ್ಪ. ಲೇಜಿ ನನ್ನ ಮಗ ಸುಮ್ಮನೆ ನನ್ನ ಹತ್ರ ಕೆಲಸ ಮಾಡಿಸ್ತಾನೆ ಎಲ್ಲ. ಛೆ, ಪೂಜೆ ಮಾಡಬೇಕಾದ್ರೆ ಆ ಥರ ಬೇರೆಯವ್ರಿಗೆ ಕೆಟ್ಟದ್ದು ಬಯಸಬಾರ್ದು ಅಲ್ವಾ? ಕರ್ಮ ರಿಟರ್ನ್ಸ್ ಥರ ನನಗೆ ವಾಪಸ್ ಬಂದ್ಬಿಟ್ರೆ ಅದೆಲ್ಲ. ದೇವ್ರೆ, ಸಾರಿ, ಊಫಿ ಬಿಡ್ತು. ಎಲ್ರಿಗೂ ಒಳ್ಳೇದು ಮಾಡಪ್ಪ. ಓ, ಇನ್ನೂ ಎಷ್ಟೊತ್ತು ಮಾಡ್ತಾರೋ? ನಂಗೆ ಸಖತ್ ಹೊಟ್ಟೆ ಹಸಿತದೆ. ಇಷ್ಟು ಬೆಳಗ್ಗೆ ನಾನು ಯಾವತ್ತೂ ಎದ್ದೇ ಇಲ್ಲ, ಅದರಲ್ಲೂ ಖಾಲಿ ಹೊಟ್ಟೆಲಿ ಪೂಜೆ ಮಾಡ್ತಾಯಿದ್ದೀನಿ. ಅಯ್ಯಯ್ಯೋ, 25,000 ರೂಪಾಯಿ ಕೊಟ್ಟಿದ್ದೀನಿ, ಕರೆಕ್ಟಾಗಿ ಮಾಡಬೇಕಪ್ಪ ದೇವ್ರೇ.